ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಹಚ್ಚುವಂಥ ಒಂದು ವಿಶೇಷ ದೀಪಾರಾಧನೆ ಆದಂತಹ ಬೆಲ್ಲದ ದೀಪಾರಾಧನೆನ ಯಾವ ರೀತಿ ಮಾಡಬೇಕು, ಹಾಗೆ ಎಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಜೊತೆಗೆ ಯಾವ ದಿನ ಮಾಡಿದ್ರೆ ಬಹಳನೇ ವಿಶೇಷ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಬೆಲ್ಲದ ದೀಪಾರಾಧನೆನ ನೀವು ಮನೆಯಲ್ಲಿ ಕೂಡ ಮಾಡ್ಬೋದು, ಹಾಗೆ ದೇವಸ್ಥಾನಗಳಲ್ಲಿಯೂ ಕೂಡ ಮಾಡ್ಬೋದು. ಬೆಲ್ಲದ ದೀಪಾರಾಧನೆನ ಬರೀ ಆಷಾಢ ಮಾಸದಲ್ಲಿ ಮಾತ್ರನಲ್ಲದೆ ಸೋಮವಾರದ ದಿವಸ ಶಿವನಿಗೆ ಹಚ್ಬೋದು, ಮಂಗಳವಾರ ಬುಧವಾರದ ದಿವಸ ನೀವು ಗಣಪತಿಗೆ ಹಚ್ಬೋದು, ಹಾಗೆ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿಗೂ ಹಚ್ಬೋದು. ಶುಕ್ರವಾರದ ದಿವಸ ಹಚ್ಚುತ್ತೀರಾ ಅಂದರೆ ಎಲ್ಲ ಹೆಣ್ಣು ದೇವತೆಗಳಿಗೆ ಹಚ್ಬೋದು, ಅಂದರೆ ಲಕ್ಷ್ಮಿಗಾಗಿರ್ಬೋದು, ಸರಸ್ವತಿಗಾಗಿರ್ಬೋದು, ದುರ್ಗಾ ಮಾತೆಗಾಗಿರ್ಬೋದು, ಕಾಳಿ ಅಮ್ಮಂಗೆ, ಮಾರಮ್ಮಂಗೆ ಎಲ್ಲರಿಗೂ ಕೂಡ ಈ ದೀಪವನ್ನು ಹಚ್ಬೋದು. ಹಾಗೆ ಶನಿವಾರ ದಿವಸ ಹಚ್ಚೋದಾದರೆ ನೀವು ಆಂಜನೇಯ ಸ್ವಾಮಿಗೂ ಕೂಡ ಈ ಒಂದು ಬೆಲ್ಲದ ದೀಪಾರಾಧನೆ ಮಾಡ್ಬೋದು. ನೀವು ಮನೆಯಲ್ಲಿ ದೀಪ ಹಚ್ಚುತ್ತೀರಾ ಅಂತಂದರೆ ಹಿತ್ತಾಳೆ ತಟ್ಟೆಯಲ್ಲೇ ಈ ದೀಪ ಹಚ್ಬೋದು, ಅಥವಾ ಹಿತ್ತಾಳೆ, ಬೆಳ್ಳಿ ಮತ್ತು ತಾಮ್ರದಲ್ಲಿಯೂ ಕೂಡ ಹಚ್ಬೋದು. ಆದರೆ ದೇವಸ್ಥಾನದಲ್ಲಿ ಹಚ್ಚುತ್ತೀರಾ ಅಂದರೆ ಬಾಳೆ ಎಲೆ ಅಥವಾ ಈ ರೀತಿಯಾದಂತಹ ಅಡಿಕೆ ಎಲೆ ಸಿಗುತ್ತಲ್ಲ, ಅದರಲ್ಲಿ ದೀಪ ಹಚ್ಚಿದ್ರೆ ಒಳ್ಳೆಯದು. ಯಾಕಂದರೆ ನಾವು ತಾಮ್ರ, ಹಿತ್ತಾಳೆ, ಬೆಳ್ಳಿ ಎಲ್ಲ ದೀಪ ಹಚ್ಬಿಟ್ರೆ ದೇವಸ್ಥಾನದಲ್ಲಿ ಅದನ್ನು ವಾಪಸ್ ತೊಗೊಂಡು ಬರೋದಕ್ಕಾಗಲ್ವಲ್ಲ. ಹಾಗಾಗಿ ಈ ರೀತಿಯಾದಂಥ ಅಡಿಕೆ ಎಲೆನ ಬಳಸಿದ್ರೆ ಶ್ರೇಷ್ಠ. ಯಾವ ಜಾಗದಲ್ಲಿ ನೀವು ದೀಪ ಹಚ್ಚುತ್ತೀರೋ ಆ ಜಾಗವನ್ನು ಶುದ್ಧಿ ಮಾಡಿಕೊಂಡು ಒಂದು ಚಿಕ್ಕದಾಗಿರುವಂತಹ ರಂಗೋಲಿ ಹಾಕೊಳ್ಳಿ. ರಂಗೋಲಿ ಹಾಕೊಂಡಿದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ಅನಂತರ ತಟ್ಟೆಯನ್ನು ಇಟ್ಟು ತಟ್ಟೆಯ ಒಳಗಡೆ 3 ಬೊಗಸೆ ಅಕ್ಕಿಯನ್ನು ಹಾಕಬೇಕು. 3 ಬೊಗಸೆ ಆದರೂ ಹಾಕ್ಬೋದು, 3 ಲೋಟ ಆದರೂ ಹಾಕ್ಬೋದು. 3 ಅಳತೆಯ ಅಕ್ಕಿಯನ್ನು ಹಾಕಬೇಕು. ಅಕ್ಕಿಯನ್ನು ಹಾಕ್ಕೊಂಡು ಸಮತಟ್ಟಾಗಿ ಮಾಡಿಕೊಂಡು ಅದ್ರ ಮೇಲೆ ಓಂ ಶ್ರೀ ಸ್ವಸ್ತಿಕನ್ನು ಬರ್ಕೋಬೇಕು. ಅದಾದ ನಂತರ ಅಕ್ಕಿ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ಒಂದು ಹೂವನ್ನು ಇಟ್ಟು ಅನಂತರ ನೀವು ಬೆಲ್ಲದ ಅಚ್ಚುಗಳನ್ನು ತಗೋಬೇಕಾಗತ್ತೆ. ಬೆಲ್ಲದ ಅಚ್ಚುಗಳು ಆದಷ್ಟು ಎಲ್ಲೂ ಕೂಡ ಮುಕ್ಕೋಗಿ ಒಡೆದೋಗಿ ಇಲ್ಲದೆ ಇರೋವಂಥದ್ದನ್ನು ತೊಗೊಂಡ್ರೆ ಒಳ್ಳೆಯದು. 4 ಮೂಲೆಗಳು ಸಮನಾಗಿ ಇರೋ ರೀತಿ ಬೆಲ್ಲದ ಅಚ್ಚುಗಳನ್ನು ತಗೊಳ್ಳಿ. ಬೆಲ್ಲದ ದೀಪವನ್ನು ಹಚ್ಚುವಾಗ ನೀವು ತುಪ್ಪದ ಬತ್ತಿಗಳನ್ನೇ ಹಾಕಿ ಹಚ್ಚಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚೋದಕ್ಕೆ ಹೋಗಬೇಡಿ. ಇನ್ನು ದೀಪ ಹಚ್ಚೋದಕ್ಕಿಂತ ಮುಂಚೆ ಬೆಲ್ಲದ ಅಚ್ಚುಗಳಿಗೆ ಅರಿಶಿನ, ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕಾಗತ್ತೆ. 4 ಕಡೆಗೂ ಅಂದರೆ 4 ಮೂಲೆಗಳಿಗೂ ಅರಿಶಿನ, ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕು. ಅನಂತರ ಈ ತಯಾರಾಗಿರುವಂಥ ಬೆಲ್ಲದ ಅಚ್ಚುಗಳನ್ನು ಅಕ್ಕಿಯ ಮೇಲೆ ಇಡಬೇಕಾಗತ್ತೆ. ಅನಂತರ ದೀಪಗಳನ್ನು, ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೊಳ್ಳಿ. ಯಾವುದೇ ಹೂವು ಇದ್ದರೂ ಪರವಾಗಿಲ್ಲ, ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕು. ಇದೇ ಥರದ ಹೂವು ಅಂತ ಏನೂ ಇಲ್ಲ. ಆದಷ್ಟು ನೀವು ದೇವಿಗೆ ಹಚ್ಚುತ್ತಾ ಇರೋದ್ರಿಂದ, ಅದರಲ್ಲೂ ಆಷಾಢ ಮಾಸದಲ್ಲಿ ಈ ದೀಪ ಹಚ್ಚುತ್ತಾ ಇರೋದ್ರಿಂದ ಕೆಂಪು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ರೆ ಒಳ್ಳೆಯದು. ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ ನಂತರ ಈ ಬೆಲ್ಲದ ದೀಪಗಳಿಗೆ ತುಪ್ಪದ ಬತ್ತಿಯನ್ನು ಹಾಕಬೇಕು. ತುಪ್ಪದ ಬತ್ತಿಯನ್ನು ಮನೆಯಲ್ಲೇ ಮಾಡ್ಕೊಂಡಿದ್ರೆ ಒಳ್ಳೆಯದು. ಆ ತುಪ್ಪಕ್ಕೆ ಏನನ್ನೂ ಕೂಡ ಹಾಕದೆ ಶುದ್ಧವಾಗಿರುವಂಥ ಹಸುವಿನ ತುಪ್ಪದಲ್ಲಿ ಮಾಡಿಕೊಂಡಿರುವಂಥ ತುಪ್ಪದ ಬತ್ತಿಗಳಿದು. ತುಪ್ಪದ ಬತ್ತಿಗಳನ್ನು ನೀವು ಆ ದೀಪಕ್ಕೆ ಹಾಕುವಾಗ ಜೋಡಿ ಬತ್ತಿಗಳನ್ನು ಹಾಕಬೇಕು, ಒಂದೊಂದು ಹಾಕಬಾರ್ದು. ಈ ರೀತಿ 2 ಬತ್ತಿಗಳನ್ನು ಒಂದು ಬತ್ತಿಯನ್ನಾಗಿ ಮಾಡಿ ಬೆಲ್ಲದ ಅಚ್ಚುಗಳ ಮೇಲೆ ಇಡಬೇಕು. ಸ್ವಲ್ಪ ಒಳಗಡೆಗೆ ಇಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಮೇಲ್ಗಡೆನೇ ಇಟ್ಕೊಂಡ್ರೆ ಆ ಬತ್ತಿ ಉರಿದಾಗ ಬೆಲ್ಲ ಜಾಸ್ತಿ ಕಪ್ಪಾಗೋದಿಲ್ಲ. ದೇವಸ್ಥಾನದಲ್ಲಿ ಅದನ್ನೆಲ್ಲ ಹುರಿದು ತಣ್ಣಗಾದ ನಂತರ ಅದನ್ನು ಬಳಸೋರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗೆ ನೀವು ಮನೆಯಲ್ಲೇ ಹಚ್ಚಿದರೆ ನಿಮಗೂ ಕೂಡ ಬಳಸೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಹೇಳ್ತಾ ಇರೋದು, ಸ್ವಲ್ಪ ಬತ್ತಿಗಳನ್ನು ಮೇಲ್ಭಾಗದಲ್ಲೇ ಇಟ್ಟಿರಿ. ಫುಲ್ ಒಳಗಡೆ ಇಟ್ಟರೆ ಬೆಲ್ಲ ಪೂರ್ತಿ ಕಪ್ಪಗಾಗೋಗುತ್ತೆ ಮೇಲ್ಗಡೆ. ಹಾಗಾಗಿ ತುಪ್ಪದ ಬತ್ತಿ ಇಟ್ಕೊಂಡಿದ ನಂತರ ಅಗರಬತ್ತಿಯಿಂದಾಗಲಿ ಅಥವಾ ಏಕಾರತಿಯಿಂದಾಗಲಿ ಆ ಬತ್ತಿಗಳನ್ನು ಹಚ್ಕೊಳ್ಳಿ. ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ. ದೀಪವನ್ನು ಹಚ್ಚಿದ ನಂತರ ದೀಪಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ಅಗರಬತ್ತಿಯಿಂದ ಧೂಪವನ್ನು ಮಾಡಿ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಕಾರ್ಯ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ನಿಮ್ಮ ಕಷ್ಟಗಳೇನಾದರೂ ಇದ್ದರೆ ಆ ದೀಪದ ಮುಂದೆ ಕೂತ್ಕೊಂಡು ಕೈ ಮುಗಿದು ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಯಾವ ದಿವಸ ಈ ದೀಪವನ್ನು ಹಚ್ಬೋದು ಅಂತಂದರೆ, ನೀವು ಆಷಾಢದಲ್ಲಿ ಹಚ್ಚುತ್ತಾ ಇದ್ದರೆ ಮಂಗಳವಾರ, ಶುಕ್ರವಾರದ ದಿವಸ ಹಚ್ಬೋದು. ಎಷ್ಟು ದಿನ ಹಚ್ಚಬೇಕು ಅಂದರೆ 4 ವಾರಗಳು ಹಚ್ಬೋದು, ಅಥವಾ ಒಂದೇ ವಾರ ಹಚ್ಚಿದ್ರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಹಚ್ಚಿದ್ರೆ ಸಾಕಾಗುತ್ತೆ. ಇನ್ನು ಯಾವ ಸಮಯದಲ್ಲಿ ಈ ದೀಪವನ್ನು ಹಚ್ಚಬೇಕು ಅಂತಂದರೆ, ಸಂಜೆ ಒಂದು 5:30ಯಿಂದ 7 ಗಂಟೆ ಸಮಯ, ಪ್ರಶಾಂತವಾಗಿರುವಂಥ ಸಮಯ. ಆ ಸಮಯದಲ್ಲಿ ದೀಪ ಹಚ್ಚಿದ್ರೆ ಶ್ರೇಷ್ಠ. ಸಂಜೆ ಆಗೋದಿಲ್ಲ, ನಾವು ಆಫೀಸ್ಗೆಲ್ಲ ಹೋಗಬೇಕು, ಬೆಳಗ್ಗೆನೇ ನಾವು ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ, ಅವಾಗೆ ಹಚ್ಬೋದಾ ಅಂದರೆ
ಅವಾಗೂ ಕೂಡ ಹಚ್ಬೋದು. ಮಠ ಮಧ್ಯಾಹ್ನದ ಸಮಯದಲ್ಲಿ ಈ ದೀಪವನ್ನು ಹಚ್ಚೋದಕ್ಕೆ ಹೋಗಬೇಡಿ. ಆದಷ್ಟು ಬೆಳಗ್ಗೆ ಅಥವಾ ಸಾಯಂಕಾಲ ಹಚ್ಚಿದ್ರೆ ಒಳ್ಳೆಯದು. ಸಂಜೆ ಸಮಯದಲ್ಲಿ ಹೋಗಿ ನೀವು ದೀಪ ಹಚ್ಚಿ ಸ್ವಲ್ಪ ಹೊತ್ತು ಆರಾಮಾಗಿ ಪ್ರಶಾಂತವಾಗಿ ಕೂತ್ಕೊಂಡಿದ್ದು ಬರ್ಬೋದು. ಹಾಗಾಗಿ ಸಂಜೆ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ದೀಪ ಎಲ್ಲ ಹಚ್ಚಿದ ನಂತರ ದೀಪದ ತಟ್ಟೆ ಏನಿರುತ್ತೆ ಅದನ್ನು ಎರಡೂ ಕೈಯಲ್ಲಿ ಇಟ್ಕೊಂಡು ನೀವು ಯಾವ ದೇವರ ದೇವಸ್ಥಾನದಲ್ಲಿ ಹಚ್ಚಿರ್ತೀರೋ ಅಲ್ಲಿಂದನೇ 3 ಸಲ ಆರತಿ ಮಾಡಿ, 3 ಸಲ ಮೇಲಿಂದ ಕೆಳಗಡೆ ನೀವಾಳಿಸಿ, ಅನಂತರ ದೇವರಿಗೆ ಆರತಿಯನ್ನು ತೋರಿಸಿ ನೀವು ಕೂಡ ತಗೊಂಡು ಆ ತಟ್ಟೆಯನ್ನು ಅಲ್ಲೇ ಬಿಟ್ಬಿಟ್ಟು ನೀವು ಬರಬೇಕಾಗತ್ತೆ. ಅಕ್ಕಿ ಮತ್ತು ಬೆಲ್ಲವನ್ನು ಅಲ್ಲಿ ಯಾರಾದರೂ ಕ್ಲೀನ್ ಮಾಡೋರು ಇರ್ತಾರಲ್ಲ ಅವರು ಬಳಸ್ಕೋತಾರೆ. ನೀವು ಮನೆಯಲ್ಲಿ ಈ ದೀಪವನ್ನು ಹಚ್ಚಿದರೆ ನೀವು ಮನೆಯಲ್ಲಿ ದೇವರಿಗೆ ಆರತಿಯನ್ನು ಮಾಡಿ ಅನಂತರ ಪೂರ್ತಿ ಅದೆಲ್ಲ ತಣ್ಣಗಾದ ನಂತರ ಮಾರನೇ ದಿವಸಕ್ಕಾಗಿರ್ಬೋದು ಅಥವಾ ಅವತ್ತಿನ ದಿವಸನೇ ಆಗಿರ್ಬೋದು ಆ ಅಕ್ಕಿಯನ್ನು ಹಾಗೆ ಬೆಲ್ಲವನ್ನು ತೆಗೆದಿಟ್ಕೊಂಡು ನೀವು ಯಾವಾಗಾದರೂ ನೆಕ್ಸ್ಟು ಪ್ರಸಾದವನ್ನು ನೈವೇದ್ಯವನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಈ ಅಕ್ಕಿ ಮತ್ತು ಬೆಲ್ಲವನ್ನು ಬಳಸಿ ಬೆಲ್ಲದನ್ನು ಗೂಡನ್ನು ಅಥವಾ ಪಾಯಸವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಇಟ್ಟು ನೀವೇ ಸೇವನೆ ಮಾಡ್ಬೋದು. ಅಥವಾ ಬೆಲ್ಲವನ್ನು ಕುಟ್ಬಿಟ್ಟು ಅಕ್ಕಿ ಜೊತೆ ಮಿಕ್ಸ್ ಮಾಡಿ ಬಾಳೆಹಣ್ಣನ್ನೆಲ್ಲ ಹಾಕಿ ಹಸುಗಳು ನಿಮ್ಮ ಮನೆ ಹತ್ತಿರ ಇದ್ದರೆ ಹಸುಗಳಿಗೆ ತಿನ್ನೋದಕ್ಕೆ ಕೊಟ್ಟರೂ ಕೂಡ ತುಂಬಾ ಶ್ರೇಷ್ಠ. ಅಥವಾ ಯಾರಾದರೂ ಬಡವರಿಗೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಾಗೆ ಇನ್ನೊಂದೆರಡು ಅಚ್ಚು ಬೆಲ್ಲದ ಜೊತೆ ಒಂದು ಸ್ವಲ್ಪ ದಕ್ಷಿಣೆ ಎಲ್ಲ ಇಟ್ಬಿಟ್ಟು ಯಾರಿಗಾದ್ರೂ ದಾನ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು. ಇನ್ನು ಈ ಆಷಾಢ ಮಾಸದಲ್ಲಿ ನಿಮಗೆ 4 ವಾರಗಳಾಗ್ಬೋದು ಅಥವಾ ಯಾವುದೇ ಶುಕ್ರವಾರಗಳು ಹಚ್ಚೋದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಆಷಾಢ ಮಾಸದಲ್ಲಿ ಬರುವಂಥ ಚಾಮುಂಡಿ ದೇವಿಯ ವರ್ಧಂತಿ ದಿವಸ ಈ ಬೆಲ್ಲದ ದೀಪಾರಾಧನೆ ಮಾಡಿದ್ರೆ ಬಹಳನೇ ವಿಶೇಷ. ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವ ಅವತ್ತಿನ ದಿವಸ ತಪ್ಪದೆ ಈ ಬೆಲ್ಲದ ದೀಪಾರಾಧನೆಯನ್ನು ಮಾಡಿ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.